everyone fine. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡುವುದಕ್ಕೆ ಮೊದಲು ಜಿಗಣಿಗೆ ಹೋಗಿತ್ತು ಈ ಡಿ ಗ್ಯಾಂಗ್. ಜಿಗಣಿಯ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ರೇಣುಕಾಸ್ವಾಮಿ ಹೇಳ್ಕೊಂಡಿದ್ದ. ಹಾಗಾಗಿ ಮೊದಲು ಅಲ್ಲಿಗೇನೆ ತೆರಳಿತ್ತು ಈ ಡಿ ಗ್ಯಾಂಗ್. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬರಬೇಕು, ಪಟ್ಟಣಗೆರೆ ಶೆಡ್ನಲ್ಲಿ ಹಿಂಸೆ ಕೊಡಬೇಕು ಅಂತ ಮೊದಲು ಪ್ಲಾನ್ ಮಾಡ್ಕೊಂಡಿದ್ದು. ಜಿಗಣಿಯಲ್ಲಿದ್ದಾನೆ ಈತ ಅಂತ ಮಾಹಿತಿಯನ್ನ ತಿಳ್ಕೊಂಡು ಜಿಗಣಿಗೆ ಹೋಗಿದ್ರು. ಪವಿತ್ರ ಗೌಡಗೆ ಮೆಸೇಜ್ ಮಾಡಿ ಮಾಹಿತಿಯನ್ನ ನೀಡಿದ್ದ ರೇಣುಕಾಸ್ವಾಮಿ. ಅಂದ್ರೆ ಈ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಚಾಟ್ ಮಾಡ್ಕೊಳ್ತಾ ಇರುವಂತ ಸಂದರ್ಭದಲ್ಲಿ ಪವಿತ್ರ ಗೌಡ ರೇಣುಕಾಸ್ವಾಮಿಯನ್ನ ಕೇಳಿದ್ರು. ಅಂದ್ರೆ ತಾವು ಎಲ್ಲಿ ಕೆಲಸ ಮಾಡ್ತಿರೋದು ಅಂತ ರೇಣುಕಾಸ್ವಾಮಿ ಕೇಳಿದ್ರು. ರೇಣುಕಾಸ್ವಾಮಿ ಜಿಗಣಿಯಲ್ಲಿರೋದು ನಾನು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಆತ ಹೇಳಿದ್ದ. ರೇಣುಕಾಸ್ವಾಮಿಯನ್ನ ಕರೆ ತರೋದಕ್ಕೆ ಅಂತ ಗ್ಯಾಂಗ್ ಕಳುಹಿಸಿದ್ದ ಪವನ್, ಅಂದ್ರೆ ಪವಿತ್ರ ಗೌಡ ಪರ್ಸನಲ್ ಅಸಿಸ್ಟೆಂಟು. ಜೊತೆಗೆ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಆತನೇ ಹ್ಯಾಂಡಲ್ ಮಾಡ್ತಾ ಇದ್ದ. ಆಕೆಗೆ ಬಂದಂಥ ಮೆಸೇಜ್ ಕೂಡ ಆತನಿಗೆ ಗೊತ್ತಿತ್ತು. ಮೊದಲು ಪವಿತ್ರ ಗೌಡ ಹೇಳಿದ್ದು ಕೂಡ ಪವನ್ ಹತ್ರನೇ, ಈ ರೀತಿ ಒಬ್ಬ ಮೆಸೇಜ್ ಮಾಡ್ತಿದ್ದಾನೆ ರೇಣುಕಾಸ್ವಾಮಿ ಹೀಗೆ ಅಂತೇಳೆಲ್ಲ. ಹಾಗಾಗಿ ಆತನನ್ನ ಕರೆಸ್ಬೇಕು, ಕಿಡ್ನಾಪ್ ಮಾಡ್ಕೊಂಡು ಬರಬೇಕು ಅಂತ ಆಗನೇ ಪ್ಲಾನ್ ಮಾಡಿದ್ರು. ಜಿಗಣಿಗೆ ಹೋಗಿದ್ರು. ಜಿಗಣಿ ಬಳಿ ತೆರಳಿದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಬಗ್ಗೆ ನಂದೀಶ್ ವಿಚಾರಿಸಿದ್ದ. ರೇಣುಕಾಸ್ವಾಮಿ ಅಂತ ಇಲ್ಲಿ ಯಾರಾದ್ರೂ ಕೆಲಸ ಮಾಡ್ತಿದ್ದಾರಾ, ಏನ್ ಕತೆ ಅಂತ. ಆತನ ಸಹಚರ ಆದ್ರೆ ಮೊದಲಿಗೆ ಹೋಗಿ ರೇಣುಕಾಸ್ವಾಮಿ ನೀಡಿದಂಥ ಜಿಗಣಿಯ ಮಾಹಿತಿ ಸುಳ್ಳಾಗಿತ್ತು. ಅಂದರೆ ನಂದೀಶ್ ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗಿತ್ತು ಜಿಗಣಿಯಲ್ಲಿ ರೇಣುಕಾಸ್ವಾಮಿ ಕೆಲಸ ಮಾಡ್ತಿಲ್ಲ, ಅಂದರೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ. ಇದೇ ಸುಳ್ಳು ಮಾಹಿತಿಯನ್ನೇ ಮೇಂಟೈನ್ ಮಾಡಿದರೆ ಅಥವಾ ಈ ಡಿ ಗ್ಯಾಂಗ್ನಿಂದ ಅಂತರವನ್ನು ಕಾಪಾಡಿಕೊಂಡಿದ್ರೆ ಇವತ್ತು ಆ ಸಣಕಲ್ ದೇಹ ರೇಣುಕಾಸ್ವಾಮಿ ಬದುಕೋತಿದ್ನೋ ಏನೋ. ಆಗ ನೀನು ಕೆಲಸ ಮಾಡುವಂಥ ಫಾರ್ಮಸಿ, ಅಂದರೆ ಈ ಮಾಹಿತಿ ಸುಳ್ಳು ಅಂತ ಗೊತ್ತಾಗ್ತಾ ಇದ್ದಂತೆ ಮತ್ತೆ ಪವಿತ್ರ ಗೌಡ ಆತನಿಗೆ ಒಂದು ಮೆಸೇಜ್ ಮಾಡ್ತಾಳೆ. ನೀನು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂದ್ಯಲ್ಲ, ಆ ಫಾರ್ಮಸಿ ಎದುರುಗಡೆ ನಿಂತ್ಕೊಂಡು ಒಂದು ಫೋಟೋ ಕಳಿಸು, ಇಲ್ಲ ಸೆಲ್ಫಿ ಕಳಿಸು ಅಂತ. ಆತ ಫೋಟೋ ಕಳಿಸಿದ್ದಾನೆ. ಫಾರ್ಮಸಿ ಎದುರುಗಡೆ ಕೆಲಸ ಮಾಡ್ತಿರುವಂಥ ಅದೇ ಫಾರ್ಮಸಿ ಎದುರುಗಡೆ ಆ ಫೋಟೋ ಕಳಿಸಿದ ತಕ್ಷಣ ಅವನ ಬಗ್ಗೆ ಮತ್ತೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಚಿತ್ರದುರ್ಗದ ತನ್ನ ಫಾರ್ಮಸಿ ಹೊರಗೆ ನಿಂತು ಫೋಟೋ ಕಳಿಸಿದ್ನಲ್ಲ, ಆ ಫೋಟೋವನ್ನು ಈಕೆ ಪವನ್ಗೆ ತೋರಿಸಿದ್ದಾಳೆ. ನೋಡಿ, ಇಂಥ ಜಾಗದಲ್ಲಿ ಅವ್ನು ಕೆಲಸ ಮಾಡ್ತಿರೋದು, ಈ ಫೋಟೋವನ್ನು ಇಟ್ಕೊಂಡು ಆತನ ಹುಡುಕ್ಬೋದು ಅಂತ. ಹಾಗಾಗಿ ಇದು ಗೊತ್ತಾಗ್ತಾ ಇದ್ದಂತೆ ಚಿತ್ರದುರ್ಗದಲ್ಲಿ ಇರುವಂಥ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಏನಿದ್ದಾನೆ, ಅಂದರೆ ಈ ಕೇಸ್ನಲ್ಲಿ ಈಗ A4 ಆಗಿದ್ದಾನಲ್ಲ ಆರೋಪಿ, ಆ ರಾಘವೇಂದ್ರಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಇಂಥ ರೇಣುಕಾಸ್ವಾಮಿ ಇಂಥ ಫೋಟೋ ನೋಡಿ ಇಂಥಲ್ಲಿ ಕೆಲಸ ಮಾಡ್ತಿರೋದು, ಈ ಫೋಟೋ ಕಳಿಸ್ಕೊಟ್ಟಿದ್ದಾನೆ, ಆತನನ್ನ ಹುಡ್ಕೊಂಡು ಬರಬೇಕು, ಕಿಡ್ನ್ಯಾಪ್ ಮಾಡಬೇಕು ಅಂತ. ರಾಘವೇಂದ್ರಗೆ ಮಾಹಿತಿ ಕೊಟ್ಟಾದ ಬಳಿಕ ರೇಣುಕಾಸ್ವಾಮಿ ವಿಚಾರವಾಗಿ ರಾಘವೇಂದ್ರ ಕೂಡ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾನೆ. ಅವನು ಎಷ್ಟೊತ್ತಿಗೆ ಬರ್ತಾನೆ ಕೆಲಸಕ್ಕೆ, ಎಷ್ಟೊತ್ತಿಗೆ ಹೋಗ್ತಾನೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಂಡು ಪವನ್ಗೆ ಆತ ತಿಳಿಸ್ತಾನೆ. ರೇಣುಕಾಸ್ವಾಮಿ ಚಿತ್ರದುರ್ಗದವನೇ, ಅವನು ಅಲ್ಲೇ ಕೆಲಸ ಮಾಡೋದು ಅಂತೇಳಿ ಕನ್ಫರ್ಮ್ ಆಗುತ್ತೆ ಅಲ್ಲಿಗೆ. ಅಂದರೆ ಫಸ್ಟಿಗೆ ಜಿಗಣಿ ಅಂತ ಹೇಳಿರ್ತಾರಲ್ಲ, ಆಗ ಆ ಮಾಹಿತಿ ಸುಳ್ಳಾಗಿರುತ್ತೆ. ಅದಾದ ಬಳಿಕ ಇವನ ಹತ್ರ ಫೋಟೋ ಕಳಿಸ್ಕೊಂಡ್ಮೇಲೆ ಇವನ್ನ ನಿಜವಾಗ್ಲೂ ಅಲ್ಲೇನ ಕೆಲಸ ಮಾಡೋದು ಅಂತ ಎಲ್ಲ ತಿಳ್ಕೊಳ್ತಾರೆ, ಮಾಹಿತಿಯನ್ನು ಕಲೆ ಹಾಕ್ಕೊಳ್ತಾರೆ. ಅದಾದ ಬಳಿಕ ಕನ್ಫರ್ಮ್ ಆಗುತ್ತೆ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದ ಚಳ್ಳಕೆರೆ ಗೇಟ್ನಿಂದ ಕಿಡ್ನ್ಯಾಪ್ ಮಾಡ್ತಾರೆ ಡಿ ಗ್ಯಾಂಗ್. ಅದಾದ ಬಳಿಕ ಪಟ್ಟಣಗೆರೆ ಶೆಡ್ಡು ಕೊಲೆ, ಮೃತದೇಹ ರವಾನೆ ಮಾಡಿದ್ದು.